ನಮಸ್ಕಾರ. ಈ ಹಿಂದಿನ ವಿಡಿಯೋನಲ್ಲಿ ನಾವು ಹೇಬಿಯಸ್ ಕಾರ್ಪಸ್ ನೋಡಿದ್ದೀವಿ. ಈ ಒಟ್ಟು 5 ರಿಟ್ಗಳಲ್ಲಿ ಈ ಎರಡನೇ ರಿಟ್ಟನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದು ರಿಟ್ ಆಫ್ ಮ್ಯಾಂಡಮಸ್ ಅಂತಕ್ಕಂಥದ್ದು. ಈ 5 ರಿಟ್ಗಳು ನಮಗೆ ರಿಟ್ಗಳನ್ನು ಜಾರಿಗೊಳಿಸುವಂತಹ ಒಂದು ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಆ ಅಧಿಕಾರ ಸಿಗುವಂಥದ್ದು ಅನುಚ್ಛೇದ 32 ಮತ್ತು ಅನುಚ್ಛೇದ 226ರಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಅನುಚ್ಛೇದ 32ರಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಇಲ್ಲಿ ಉಚ್ಚ ನ್ಯಾಯಾಲಯ 226ರಲ್ಲಿ ಉಚ್ಚ ನ್ಯಾಯಾಲಯ ಈ ಅಧಿಕಾರವನ್ನು ಪಡ್ಕೊಳ್ತವೆ ಅನ್ನೋದನ್ನು ನಾವು ನೋಡ್ತಾ ಈ ಒಂದು ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ಏನು ಅನ್ನೋದನ್ನು ಇವಾಗ ನಾವು ಚರ್ಚೆ ಮಾಡೋಣ. ಸೊ ಈ ರಿಟ್ ಆಫ್ ಮ್ಯಾಂಡಮಸ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ. ಸಂವಿಧಾನದ ಒಂದು ಏನಿದು ಪರಿಹಾರ, ಇಲ್ಲಿ ಸಂವಿಧಾನದ ಒಂದು ಪರಿಹಾರ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 32 ಆ್ಯಂಡ್ ಆರ್ಟಿಕಲ್ 226 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಈ ಪ್ರಾವಧಾನಗಳಿಂದ ನಮಗೇನಾಗುತ್ತೆ, ಈ ರಿಟ್ ಆಫ್ ಮ್ಯಾಂಡಮಸ್ಸು ದೊರಕ್ತದೆ. ರಿಟ್ ಆಫ್ ಮ್ಯಾಂಡಮಸ್ ದೊರಕ್ತದೆ. ಇದು ಆ್ಯಕ್ಚುಲಿ ಇಂಗ್ಲೀಷ್ ಕಾಮನ್ ಲಾದ ಕಾನ್ಸೆಪ್ಟ್. ಇದು ರಿಟ್ ಆಫ್ ಮ್ಯಾಂಡಮಸ್ಸು ಈ ರಿಟ್ಗಳನ್ನು ಅಲ್ಲಿ ಇಶ್ಯೂ ಮಾಡ್ತಿದ್ರು ಮೊದಲು. ಅದು ಇವತ್ತು ನಮ್ಮ ಭಾರತ ಸಂವಿಧಾನದಲ್ಲಿಯೂ ಕೂಡ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಈ ಮ್ಯಾಂಡಮಸ್ ಅಂತಕ್ಕಂಥ ಶಬ್ದದ ಅರ್ಥ ಆ್ಯಕ್ಚುಲಿ ಇಶ್ಯೂ ಕಮಾಂಡ್ ಅಂತ. ಕಮಾಂಡ್ ಅಂತ ಹೇಳ್ತಾರೆ. ಕಮಾಂಡ್ ಅಂದರೆ ನಾವು ಕನ್ನಡದಲ್ಲಿ ಏನು ಹೇಳ್ಬೋದು, ಇದಕ್ಕೆ ಆಜ್ಞೆ ಅಂತಲೂ ಹೇಳ್ಬೋದು. ಇದಕ್ಕೆ ನಾವು ಆಜ್ಞೆ ಅಂತಲೂ ಹೇಳ್ಬೋದು. ಈ ಆಜ್ಞೆ ಏನು ಹೇಳ್ತೀವಿ ನಾವು, ಈ ಆಜ್ಞೆಯನ್ನು ಇಶ್ಯೂ ಮಾಡುವಂತಹ ಒಂದು ಅಧಿಕಾರ ಅಥವಾ ಹಕ್ಕು, ಅಧಿಕಾರ ಅಂತ ಹೇಳ್ಬೋದು, ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒದಗಿ ಬಂದಿದೆ. ಆದರೆ ಈ ಆಜ್ಞೆಯನ್ನು ಸರ್ವೋಚ್ಚ ನ್ಯಾಯಾಲಯ ಯಾರ್ಯಾರ ಮೇಲೆಯೂ ಈ ಆಜ್ಞೆಯನ್ನು ಜಾರಿಗೊಳಿಸೋದಕ್ಕಾಗಲ್ಲ. ರಿಟ್ ಆಫ್ ಮ್ಯಾಂಡಮಸ್ ಕೆನಾಟ್ ಬಿ ಎನ್ಫೋರ್ಸ್ಡ್ on any authority. It is restricted to government officials, public officials ಗೆ ನಾವು ಇದನ್ನು ಇಶ್ಯೂ ಮಾಡ್ಬೋದು. We can issue it to the public officials, government bodies. We can issue it to the government bodies. ಸರ್ಕಾರಿ ಸಂಘ ಸಂಸ್ಥೆಗಳ ಸರ್ಕಾರದ ಆಡಳಿತ ಕಚೇರಿಗಳಿರ್ತಾವಲ್ಲ, ಆ ಕಚೇರಿಗಳಿಗೆ ನಾವು ಇಶ್ಯೂ ಮಾಡ್ಬೋದು. Instructions to perform duties they are legally obliged to fulfill. ನೋಡಿ, ಈ ಮ್ಯಾಂಡಮಸ್ನ ಎಲ್ಲಿ ಇಶ್ಯೂ ಮಾಡ್ತೀವಿ ನಾವು ಅಂತಂದರೆ, ಯಾವ ವ್ಯಕ್ತಿ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಯ ಒಂದು ಕರ್ತವ್ಯ ಇರ್ತದೆ ಆ ಕೆಲಸವನ್ನು ಮಾಡುವಂಥದ್ದು, ತನ್ನ ಕಾರ್ಯವನ್ನು ನಿರ್ವಹಿಸುವಂತಹ ಕರ್ತವ್ಯ ಇರ್ತದೆ. ಆ ನಿರ್ವಹಿಸುವಂತಹ ಕರ್ತವ್ಯವನ್ನು ನಿರ್ವಹಿಸದ ಸಂದರ್ಭದಲ್ಲಿ ಅಥವಾ ಸರಿಯಾಗಿ ನಿರ್ವಹಿಸದೇ ಇರುವ ಸಂದರ್ಭದಲ್ಲಿ ಈ ರಿಟ್ ಆಫ್ ಮ್ಯಾಂಡಮಸ್ಸನ್ನು ಕೊಡಲಾಗುತ್ತದೆ. ಈ ರಿಟ್ ಆಫ್ ಮ್ಯಾಂಡಮಸ್ಸನ್ನು ನಾವು ಸರ್ಕಾರಿ ಇಲಾಖೆಗಳಿಗೆ ಕೊಡ್ತೀವಿ ಹೊರತು ಅಧೀನ ನ್ಯಾಯಾಲಯಗಳಿಗೆ ಕೊಡೋದಿಲ್ಲ. ಅದನ್ನು ನೆನ್ಪಿಟ್ಕೊಳ್ಬೇಕು. ಅಧೀನ ನ್ಯಾಯಾಲಯಗಳಿಗೆ ನ್ಯಾಯ ಪ್ರಕ್ರಿಯೆಯ ವಿಷಯದಲ್ಲಿ, ಅಧೀನ ನ್ಯಾಯಾಲಯಗಳಿಗೆ ನ್ಯಾಯ ಪ್ರಕ್ರಿಯೆಯ ವಿಷಯದಲ್ಲಿ ಈ ರಿಟ್ಟು ಮಂಜೂರಾಗೋದಿಲ್ಲ. ಭಾರತದಲ್ಲಿ ಮ್ಯಾಂಡಮಸ್ನ ರಿಟ್ ಪತ್ರವು, ನೀವು ಹಕ್ಕು ಅನ್ನೋದಕ್ಕಿಂತ ರಿಟ್ ಅನ್ನೋದೇ ಒಳ್ಳೆಯದು. ರಿಟ್ ಪತ್ರವು ಭಾರತ ಸಂವಿಧಾನದ ಅನುಚ್ಛೇದ, ಭಾರತ ಸಂವಿಧಾನದ, ಇದನ್ನು ನೀವು ಅನುಚ್ಛೇದ ಅಂತ ಹೇಳಬೇಕು, ಅನುಚ್ಛೇದ 32 ಮತ್ತು ಅನುಚ್ಛೇದ 226ರ ಅಡಿಯಲ್ಲಿ ನೀಡಲಾಗಿರುವ ಸಂವಿಧಾನಾತ್ಮಕ ಪರಿಹಾರವಾಗಿದೆ. ದಿಸ್ ಈಸ್ ಎ ರೆಮಿಡಿ. ಇದು ಸಾರ್ವಜನಿಕ ಅಧಿಕಾರಿಗಳು, ಸರ್ಕಾರದ ಪ್ರಾಧಿಕಾರಗಳು ಅಥವಾ ಸಂಸ್ಥೆಗಳ ಮೇಲೆ ಅವರ ಕಾನೂನಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸಲು ಬಲವಂತ ಮಾಡುತ್ತದೆ. ಇಟ್ ವಿಲ್ ಕಂಪೆಲ್ ದೆಮ್ ಟು ಡೂ ದೇರ್ ಡ್ಯೂಟೀಸ್. ದಟ್ ಇಸ್ ವಾಟ್ ಈಸ್ ರಿಟ್ ಆಫ್ ಮ್ಯಾಂಡಮಸ್. ಯಾವ ವ್ಯಕ್ತಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ವಿಫಲನಾಗ್ತಾನೆ, ಎಕ್ಸಿಕ್ಯೂಟಿವ್, ಆನ್ ದಿ ಎಕ್ಸಿಕ್ಯೂಟಿವ್ ಬಾಡಿ, ಇಫ್ ಐ ಕ್ಯಾನ್ ಸೇ ದಿಸ್ ಈಸ್ ಆ್ಯಕ್ಚುಲಿ ಇಶ್ಯೂಡ್ ಟು ದ ಎಕ್ಸಿಕ್ಯೂಟಿವ್ ಬಾಡಿ, ಕಾರ್ಯಾಂಗಕ್ಕೆ ಇಶ್ಯೂ ಮಾಡುವಂಥದ್ದು, ಎಕ್ಸಿಕ್ಯೂಟಿವ್ ಕಾರ್ಯಾಂಗಕ್ಕೆ ಇಶ್ಯೂ ಮಾಡುವಂಥದ್ದು. ಈ ಕಾರ್ಯಾಂಗದಲ್ಲಿ
ಏನಾಗ್ತದೆ ಅಂದರೆ ಎಲ್ಲ ಆಡಳಿತ ಕಚೇರಿಗಳು ಬರ್ತವೆ, ಎಲ್ಲ ಏನು ಆ ಕಾರ್ಯ ಮಾಡುವಂತಹ ಅಧಿಕಾರಿಗಳು ಬರ್ತಾರೆ. ಅಂಥವ್ರ ಮೇಲೆ ನಾವೇನು ಮಾಡ್ಬೋದು, ರಿಟ್ ಆಫ್ ಮ್ಯಾಂಡಮಸನ್ನು ಇಶ್ಯೂ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರಿಟ್ ಆಫ್ ಮ್ಯಾಂಡಮಸ್ ಈಸ್ ಇಶ್ಯೂಡ್ ಓನ್ಲಿ ಆನ್ ಗೌರ್ಮೆಂಟ್ ಆಫೀಸಸ್, ದೋಸ್ ಹೂ ಆರ್ ಎಕ್ಸಿಕ್ಯೂಟಿವ್ಸ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಜುಡಿಷಿಯರಿ ಮೇಲೆ ಇಶ್ಯೂ ಮಾಡುವಂಥ ಒಂದು ಪ್ರಸಂಗ ಅವರು ನ್ಯಾಯಿಕ ಪ್ರಕ್ರಿಯೆಗಳನ್ನು ಮಾಡುವಂಥ ವಿಷಯದಲ್ಲಿ ಬರೋದಿಲ್ಲ. ಅವರೇನಾದರೂ ಆಡಳಿತಾತ್ಮಕ ಕೆಲಸವನ್ನು ಮಾಡ್ತಿದ್ರು ಅಂತ ಇಟ್ಕೊಳ್ಳಿ. ಇಫ್ ಇಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್, ಜುಡಿಷಿಯರಿ ಡಸ್ ಸಮ್ ಅಡ್ಮಿನಿಸ್ಟ್ರೇಟಿವ್ ಜಾಬ್ ಆಲ್ಸೋ, ಲೈಕ್ ಟ್ರಾನ್ಸ್ಫರ್, ಪೋಸ್ಟಿಂಗ್, ಡಿಸಿಪ್ಲಿನರಿ ಕೇಸ್, ಆಲ್ ದೀಸ್ ಥಿಂಗ್ಸ್ ದೇ ವಿಲ್ ಡೂ. ಅದು ಏನಂತಂದ್ರೆ ಅದು ಆಡಳಿತಾತ್ಮಕ ಪ್ರಕ್ರಿಯೆ. ಆದರೆ ಅವರ ನ್ಯಾಯಿಕ ಪ್ರಕ್ರಿಯೆಯಲ್ಲಿ ಮ್ಯಾಂಡಮಸ್ ಕೊಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮ್ಯಾಂಡಮಸ್ ಈಸ್ ನಾಟ್ ಇಶ್ಯೂಡ್ ಟು ದ ಜುಡಿಷಿಯರಿ ಇನ್ ದೇರ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಬಟ್ ಇಫ್ ದೇ ಆರ್ ಡೂಯಿಂಗ್ ಅಡ್ಮಿನಿಸ್ಟ್ರೇಟಿವ್ ಜಾಬ್, ದೇ ಆರ್ ನಥಿಂಗ್ ಬಟ್ ದೇ ಆರ್ ಲೈಕ್ ಎ ಎಕ್ಸಿಕ್ಯೂಟಿವ್. ಅಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ರಿಟ್ ಇಶ್ಯೂ ಮಾಡ್ಬೋದು. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ನಂತರ ಈ ರಿಟ್ ಆಫ್ ಮ್ಯಾಂಡಮಸ್ನ ಏನು ಪ್ರಮುಖ ಲಕ್ಷಣಗಳೇನಿದ್ದಾವೆ ನೋಡೋಣ ನಾವು. ರಿಟ್ ಆಫ್ ಮ್ಯಾಂಡಮಸ್ನ ಪ್ರಮುಖ ಲಕ್ಷಣಗಳು ಮತ್ತು ಈ ಲಕ್ಷಣಗಳಲ್ಲಿ ಉದ್ದೇಶ, ಈ ಒಂದೊಂದಾಗಿ ಏನು ನೋಡೋಣ. ರಿಟ್ ಆಫ್ ಮ್ಯಾಂಡಮಸ್ನ ಉದ್ದೇಶ ಏನು? ಮೊದಲನೇದು, ರಿಟ್ ಆಫ್ ಮ್ಯಾಂಡಮಸ್ನ ಉದ್ದೇಶ ಏನು? ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಟು ಎನ್ಫೋರ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಎ ಪಬ್ಲಿಕ್ ಡ್ಯೂಟಿ. ನೋಡಿ, ಸಾರ್ವಜನಿಕ ಕೆಲಸವನ್ನು ಮಾಡುವ, ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಜವಾಬ್ದಾರಿನ ಕೊಟ್ಟಿರ್ತೀವಿ. ಆರ್ ಸ್ಟ್ಯಾಚ್ಯುಟರಿ ಆಬ್ಲಿಗೇಷನ್, ಕಾನೂನಾತ್ಮಕ ಬಾಧ್ಯತೆಗಳು ಇವುಗಳನ್ನು ಅವರು ನಡೆಸಿ ಕೊಡಬೇಕಾಗ್ತದೆ. ಟು ಪ್ರಿವೆಂಟ್ ಮಿಸ್ಯೂಸ್ ಆಫ್ ಆರ್ ಇನ್ಆಕ್ಷನ್ ಆಫ್ ಪಬ್ಲಿಕ್ ಆಫೀಷಿಯಲ್ಸ್. ನೋಡಿ, ಅಧಿಕಾರದ ದುರುಪಯೋಗವನ್ನು ತಡೆಯೋದು ಮತ್ತು ಯಾರು ತಮ್ಮ ಕೆಲಸವನ್ನು ಮಾಡೋದಿಲ್ಲ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಹೇಳೋದು. ಅವರಿಗೆ ಕೆಲಸ ಮಾಡ್ಲಿಕ್ಕೆ ಹೇಳೋದು. ಸಾರ್ವಜನಿಕ ಕರ್ತವ್ಯ ಅಥವಾ ಕಾನೂನಾತ್ಮಕ ಬಾಧ್ಯತೆಗಳನ್ನು ನಿರ್ವಹಿಸಲು ಬಲವಂತ ಮಾಡುವುದು. ಅಧಿಕಾರದ ದುರುಪಯೋಗವನ್ನು ತಡೆಯುವುದು ಮತ್ತು ಅಧಿಕಾರದ ಅಕ್ರಿಯೆಯನ್ನು ತಡೆಯೋದು. ಅವರೇನು ಮಾಡದೆ ಹೋದ ತಕ್ಷಣ ಪ್ರಸಂಗದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನೋದನ್ನು ನಾವು ಇಲ್ಲಿ ನೋಡುವಂಥದ್ದು. ಅಂದರೆ ಸಾರ್ವಜನಿಕರ ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತದೆ. ಜವಾಬ್ದಾರಿಯನ್ನು ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಿಸದ ಸಂದರ್ಭದಲ್ಲಿ ನಮ್ಮ ನ್ಯಾಯಾಂಗ ಏನು ಮಾಡ್ತದೆ, ಅವರಿಗೆ ಅದು ಮುಖ್ಯವಾಗಿ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳು ಏನು ಮಾಡ್ತವೆ, ಮ್ಯಾಂಡಮಸ್ ರಿಟ್ಟನ್ನು ಜಾರಿ ಮಾಡ್ತವೆ. ನೀವು ಈ ಕೆಲಸವನ್ನು ಮಾಡಲೇಬೇಕು ಅಂಥೇಳಿ ಹೇಳ್ತವೆ ಅಂತಕ್ಕಂಥದ್ದು ಉದ್ದೇಶ. ಮತ್ತು ಯಾರು ಇಶ್ಯೂ ಮಾಡ್ಬೋದು ಇದನ್ನ, ಹೂ ಕ್ಯಾನ್ ಇಶ್ಯೂ, ಅದನ್ನು ನಾವು ಮೊದಲೇ ನೋಡಿದ್ವಿ. ಸುಪ್ರೀಂ ಕೋರ್ಟ್ ಕ್ಯಾನ್ ಇಶ್ಯೂ, ಹೈಕೋರ್ಟ್ ಕ್ಯಾನ್ ಇಶ್ಯೂ. ಸರ್ವೋಚ್ಚ ನ್ಯಾಯಾಲಯ ಇಶ್ಯೂ ಮಾಡ್ಬೋದು ಮತ್ತು ಉಚ್ಚ ನ್ಯಾಯಾಲಯ ಇಶ್ಯೂ ಮಾಡ್ಬೋದು. ಅಂದರೆ ಸರ್ವೋಚ್ಚ ನ್ಯಾಯಾಲಯ ಇಶ್ಯೂ ಮಾಡಿದರೆ ಅದಕ್ಕೆ ಅಧಿಕಾರ ಇರೋದು 32ರ ಅಡಿಯಲ್ಲಿ, ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಇರೋದು 226 ಅನುಚ್ಛೇದ 226 ಅನುಚ್ಛೇದ 32ರಲ್ಲಿ ಅವರಿಗೆ ಈ ಒಂದು ಅಧಿಕಾರ ಪ್ರಾಪ್ತವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಈ ಸಂದರ್ಭ ಏನು ಇದಕ್ಕೆ ಬೇಕಾದಂಥ ಷರತ್ತುಗಳು, ಯಾವ ಷರತ್ತುಗಳನ್ನ ಇಲ್ಲಿ ಅನ್ವಯಿಸ್ತೀವಿ ನಾವು ನೋಡಿ. ಈ ಒಂದು ರಿಟ್ಟನ್ನು ಇಶ್ಯೂ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಸಾರ್ವಜನಿಕ ಕರ್ತವ್ಯ ಇರಬೇಕು, ಅವನು ಮಾಡಬೇಕಂತ ಸಾರ್ವಜನಿಕ ಕರ್ತವ್ಯ ಇರಬೇಕು. ದೇರ್ ಮಸ್ಟ್ ಬಿ ಎ ಪಬ್ಲಿಕ್ ಡ್ಯೂಟಿ ಆರ್ ಎ ಸ್ಟ್ಯಾಚ್ಯುಟರಿ ಅಬ್ಲಿಗೇಷನ್ ದ್ಯಾಟ್ ಈಸ್ ನಾಟ್ ಬೀಯಿಂಗ್ ಪರ್ಫಾರ್ಮ್ಡ್. ಅದನ್ನು ಅವ್ರು ಮಾಡದೇ ಇರುವಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಇರುವಂತಹ ಬಾಧ್ಯತೆಯನ್ನು ಅಥವಾ ಸಾರ್ವಜನಿಕ ಕೆಲಸವನ್ನು ಮಾಡುವ ಜವಾಬ್ದಾರಿ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಮಾಡದೆ ಹೋದಾಗ, ಮತ್ತು ಪೆಟಿಷನರ್ ಮಸ್ಟ್ ಹ್ಯಾವ್ ಎ ಲೀಗಲ್ ರೈಟ್. ಯಾರು ನಾವು ಮ್ಯಾಂಡಮಸ್ ರಿಟ್ಟನ್ನು ಕೊಡಿ ಅಂಥೇಳಿ ನ್ಯಾಯಾಲಯಕ್ಕೆ ಹೋಗ್ತೀವೋ ಅವರ ಹಕ್ಕು ಇರಬೇಕದು, ಕಾನೂನಾತ್ಮಕ ಹಕ್ಕು ಇರಬೇಕು. ಇಟ್ ಮೇ ಬಿ ಎ ಫಂಡಮೆಂಟಲ್ ರೈಟ್ ಆರ್ ಇಟ್ ಮೇ ಬಿ ಎ ಲೀಗಲ್ ರೈಟ್ ಟು ಕಂಪೆಲ್ ದ ಪರ್ಫಾರ್ಮೆನ್ಸ್ ಆಫ್ ದ ಡ್ಯೂಟಿ, ಆ ಕೆಲಸವನ್ನು ಮಾಡಲಿಕ್ಕೆ. ದ ಆಕ್ಟ್ ಇನ್ ಕ್ವಶನ್ ಶುಡ್ ನಾಟ್ ಇನ್ವಾಲ್ವ್ ಡಿಸ್ಕ್ರಿಷನ್. ನೋಡಿ, ವಿವೇಚನೆಯ ಪ್ರಸಂಗ ಇರಬಾರ್ದಲ್ಲಿ. ಅಂತಹ ಯಾವ ಒಂದು ಪ್ರಕ್ರಿಯೆ ಇದೆಯಲ್ಲ, ಇಲ್ಲಿ ಆ್ಯಕ್ಟ್ ಅಂದರೆ ಕಾನೂನಲ್ಲ, ಇಲ್ಲಿ ಆ್ಯಕ್ಟ್ ಅಂದರೆ ಯಾವ ಪ್ರಕ್ರಿಯೆ
ಅದು ವಿವೇಚನೆಗೆ ಸಂಬಂಧಪಟ್ಟದ್ದಿರಬಾರ್ದು. ವಿವೇಚನೆಗೆ ಸಂಬಂಧಪಟ್ಟದ್ದಿರಬಾರ್ದು. ಇಟ್ ಮಸ್ಟ್ ಬಿ ಮ್ಯಾಂಡೇಟರಿ. ಅವರು ಕಂಪಲ್ಸರಿಯಾಗಿ ಮಾಡುವಂತಹ ಕರ್ತವ್ಯ ಇರಬೇಕು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಮ್ಯಾಂಡಮಸನ್ನು ಇಶ್ಯೂ ಮಾಡ್ಬೋದು. ಆ್ಯಂಡ್ ದೇರ್ ಶುಡ್ ಬಿ ನೋ ಆಲ್ಟರ್ನೇಟ್ ರೆಮಿಡಿ ಅವೈಲೇಬಲ್. ಮತ್ತು ನಮಗೆ ಪರ್ಯಾಯವಾಗಿ ಪರಿಹಾರ ಇರಬಾರ್ದು. ನಮಗೆ ಸಿವಿಲ್ ಕೋರ್ಟ್ಗೆ ಹೋಗಿ ನಾವು ಪರಿಹರಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಮ್ಯಾಂಡಮಸ್ ಇಶ್ಯೂ ಮಾಡಿ ಅಂತೇಳಿ ಹೋಗಿ ಹೇಳೋಕ್ಕಾಗೋದಿಲ್ಲ. ಆಲ್ಟರ್ನೇಟಿವ್ ರೆಮಿಡಿ ಇದ್ದರೆ ನಾವು ಆಲ್ಟರ್ನೇಟಿವ್ ರೆಮಿಡಿನಲ್ಲೇ ರಿಸಾಲ್ವ್ ಮಾಡಬೇಕು. ಸಾಮಾನ್ಯ ನೀವು ಲಾಯರ್ಗಳ ಹತ್ರ ಹೋದರೆ ಫಸ್ಟ್ ಅವರು ಎಲ್ಲ ರೆಮಿಡಿಗಳನ್ನ ನೋಡ್ತಾರೆ ಮತ್ತು ರೆಮಿಡಿಗಳ ಸಾಧ್ಯತೆ ಇದ್ದರೆ ಅವರು ಮ್ಯಾಂಡಮಸ್ಗೆ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಅಥವಾ ರಿಟ್ಟಿಗೆ ರೆಕಮೆಂಡ್ ಮಾಡೋದಿಲ್ಲ. ರಿಟ್ ಈಸ್ ಎ ಲಾಸ್ಟ್ ರಿಸಾರ್ಟ್ ಅಂತಾರೆ. ಆದರೆ ಫಂಡಮೆಂಟಲ್ ರೈಟಲ್ಲಿ ರಿಟ್ ಈಸ್ ಎ ಫಸ್ಟ್ ರಿಸಾರ್ಟ್. ಇಲ್ಲಿ ಈ ವಿಷಯವನ್ನು ನಾನು ಯಾಕೆ ಆಲ್ಟರ್ನೇಟಿವ್ ರೆಮಿಡಿ ಯಾಕೆ ಹೇಳ್ತೀನಿ ಅಂತಂದರೆ, ಹೈಕೋರ್ಟು ಕೇವಲ ಮ್ಯಾಂಡಮಸ್ಗಳನ್ನು ಫಂಡಮೆಂಟಲ್ ರೈಟಿಗೆ ಸಂಬಂಧಪಟ್ಟಂತೆ ಇಶ್ಯೂ ಮಾಡೋದಿಲ್ಲ, ಸಂವಿಧಾನಾತ್ಮಕ ವಿಷಯದಲ್ಲಿಯೂ ಕೂಡ ಅವರು ಮ್ಯಾಂಡಮಸನ್ನು ಜಾರಿಗೊಳಿಸುವುದರಿಂದ ಈ ಒಂದು ಶಬ್ದಕ್ಕೆ, ಈ ಒಂದು ಸ್ಟೇಟ್ಮೆಂಟ್ಗೆ ಅರ್ಥ ಇದೆ. ಇದನ್ನು ಕನ್ನಡದಲ್ಲಿ ನೋಡೋದಾದರೆ, ನಿರ್ವಹಿಸಬೇಕಾದ ಸಾರ್ವಜನಿಕ ಕರ್ತವ್ಯ, ಕರ್ಮ ಅನ್ನೋದಕ್ಕಿಂತ ನಾವೇನು ಅನ್ಬೋದು, ಕರ್ತವ್ಯ, ಸಾರ್ವಜನಿಕ ಕರ್ತವ್ಯ ಅಥವಾ ಕಾನೂನಾತ್ಮಕ ಬಾಧ್ಯತೆ ಮಾಡದೇ ಇರಬೇಕು. ಇದು ಫಸ್ಟ್ ಕಂಡೀಷನ್, ಇರಬೇಕು. ಅರ್ಜಿ ಸಲ್ಲಿಸುವವರು ಕಾನೂನಾತ್ಮಕ ಹಕ್ಕನ್ನು ಹೊಂದಿರಬೇಕು. ಅವರ ಮೂಲಭೂತ ಹಕ್ಕು ಹರಣ ಆಗಿರಬೇಕು ಅಥವಾ ಕಾನೂನಾತ್ಮಕ ಹಕ್ಕು ಇರಬೇಕು ಅವರಿಗೆ. ಇಂತಹ ಸಂದರ್ಭದಲ್ಲಿ ವಿಷಯವು ವಿವೇಕಪೂರ್ಣತೆಗೆ ಒಳಗೊಂಡಿರಬಾರ್ದು. ಇಟ್ ಶುಡ್ ನಾಟ್ ಬಿ ಎ ಡಿಸ್ಕ್ರಿಷನರಿ. ಅಂದರೆ ಒಬ್ಬ ಅಧಿಕಾರಿಗೆ ವಿವೇಚನಾ ಅಧಿಕಾರವನ್ನು ಕೊಟ್ಟಾಗ ಆ ವಿವೇಚನಾ ಅಧಿಕಾರದಲ್ಲಿ ಮೂಗು ತೂರಿಸುವಂತಹ ಹಕ್ಕು ಯಾರಿಗೂ ಇಲ್ಲ. ಯಾವುದೇ ಒಬ್ಬ ಅಧಿಕಾರಿಗೆ ವಿವೇಚನಾ ಅಧಿಕಾರ ಇತ್ತು ಅಂದರೆ ಆ ವಿವೇಚನಾ ಅಧಿಕಾರದಲ್ಲಿ ಮೂಗು ತೂರಿಸೋದಿಲ್ಲ. ಆದರೆ ಏನಾಗುತ್ತೆ, ವಿವೇಚನಾ ಅಧಿಕಾರವನ್ನು ಉಪಯೋಗನೇ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ರಿಟ್ ಏನು ಹೇಳ್ಬೋದು, ಯು ಎಕ್ಸಿಕ್ಯೂಟ್ ಯುವರ್ ಡಿಸ್ಕ್ರಿಷನರಿ ಪವರ್ ಅಂತ ಅಷ್ಟೇ ಹೇಳ್ಬೋದು. ಆದರೆ ಡಿಸ್ಕ್ರಿಷನರಿ ಪವರ್ನ, ವಿವೇಚನಾ ಅಧಿಕಾರವನ್ನು ಇದೇ ರೀತಿ ಮಾಡಿ ಅಂತ ಹೇಳಲಿಕ್ಕೆ ಕೋರ್ಟಿಗೆ ಅಧಿಕಾರ ಇಲ್ಲ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಜಿದಾರಿಗೆ ಇನ್ಯಾವುದು ಸಮರ್ಪಕ ಪರಿಹಾರ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಆಲ್ಟರ್ನೇಟಿವ್ ರೆಮಿಡಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ದೆನ್ ಇದು ಕಂಡೀಷನ್ಸ್ ಆಯಿತು. ಅಕಸ್ಮಾತ್ ನಾವು ಉದಾಹರಣೆಗಳನ್ನು ಕೊಡೋದಾದರೆ, ಇದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ಕೊಡೋದಾದರೆ, ಕಂಪೆಲ್ಲಿಂಗ್ ಎ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಟು ಇಶ್ಯೂ ಲೈಸೆನ್ಸ್, ಪರ್ಮಿಟ್, ಸರ್ಟಿಫಿಕೇಟ್ ಎಟ್ಸೆಟ್ರಾ ಟು ದ ಪೆನ್ಷನರ್. ನೋಡಿ, ನಿಮಗೊಂದು ಯಾವುದೋ SC ST ಸರ್ಟಿಫಿಕೇಟು, OBC ಸರ್ಟಿಫಿಕೇಟ್ ಬೇಕಾಗುತ್ತೆ, ಅವನು ಇಶ್ಯೂ ಮಾಡೋದೇ ಇಲ್ಲ ಅಂತಂದರೆ ಕರ್ತವ್ಯ ನಿರ್ವಹಿಸದೆ ಇರುವಂಗಾಗುತ್ತೆ. ಅವನು ಕಾರಣ ಕೊಡಬೇಕು, ನಿಮಗೆ ಯಾಕೆ ಇಶ್ಯೂ ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಏನೂ ಮಾಡದೇ ಇರುವಂತಹ ಸಂದರ್ಭದಲ್ಲಿ ನಾವು ಮ್ಯಾಂಡಮಸನ್ನು ತಗೊಳ್ಬೋದು. ಅಥವಾ ಲೈಸೆನ್ಸ್ ಕೊಡದೇ ಇರುವಂತಹ ವಿಷಯದಲ್ಲಿ, ಯಾವುದೋ ಒಂದು ರಹದಾರಿ ಕೊಡದೇ ಇರುವಂಥ ವಿಷಯದಲ್ಲಿ ನಾವು ಮ್ಯಾಂಡಮಸ್ಗೆ ಕೇಳ್ಬೋದು. ನೋಡಿ, ಡೈರೆಕ್ಟಿಂಗ್ ದ ಮುನ್ಸಿಪಲ್ ಅಥಾರಿಟಿ. ನಾವು ರಟ್ಲಂ ಮುನ್ಸಿಪಾಲಿಟಿ ಪ್ರಕರಣವನ್ನು ನೋಡಿದ್ದೀವಿ. ರಟ್ಲಂ ಮುನ್ಸಿಪಾಲಿಟಿ ವರ್ಸಸ್ ವರ್ದಿಚಂದ್ ಅಂತಕ್ಕಂಥ ಒಂದು ಪ್ರಕರಣ ಇದೆ, ಫೇಮಸ್ ಪ್ರಕರಣ ಅದು. ಅದರ ಪೂರ್ತಿ ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಎಲ್ಲ ರೀತಿಯಿಂದ ನೋಡೋದು. ಬಹಳಷ್ಟು ಕಡೆ ನಾವು ಆ ಕೇಸ್ ಲಾವನ್ನು ಬಹಳಷ್ಟು ಕಡೆ ಸೈಟೇಷನ್ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳಿ. ಇಲ್ಲಿಯೂ ನಾವು ಅದನ್ನು ಸೈಟೇಷನ್ ಮಾಡ್ಬೋದು. ಡೈರೆಕ್ಟಿಂಗ್ ಮುನ್ಸಿಪಲ್ ಅಥಾರಿಟೀಸ್ ಟು ಫುಲ್ಫಿಲ್ ಆಬ್ಲಿಗೇಷನ್ಸ್ ಸಚ್ ಆಸ್ ಮೇಂಟೈನಿಂಗ್ ರೋಡ್ಸ್, ಸ್ಯಾನಿಟೇಷನ್, ಇದೆಲ್ಲ ಮಾಡೋದು ಅವರ ಕರ್ತವ್ಯ. ದೆನ್ ಎನ್ಫೋರ್ಸಿಂಗ್ ದ ಡ್ಯೂಟಿ ಆಫ್ ಎ ಪಬ್ಲಿಕ್ ಯೂನಿವರ್ಸಿಟಿ. ನೋಡಿ, ಯಾವುದೇ ಒಂದು ಯೂನಿವರ್ಸಿಟಿ ರಿಸಲ್ಟ್ನ ಸರಿಯಾದ ಟೈಮ್ನಲ್ಲಿ ರಿಸಲ್ಟನ್ನು ಕೊಡದೆ ಹೋದಂಥ ಸಂದರ್ಭದಲ್ಲಿ ನಾವು ಮ್ಯಾಂಡಮಸ್ಗೆ ಪ್ರೆಷರೈಸ್ ಮಾಡ್ಬೋದು. ಈ ರೀತಿಯಾದಂತಹ ಉದಾಹರಣೆಗಳು. ಅರ್ಜಿದಾರರಿಗೆ ಕಾನೂನಿನ ಅಡಿಯಲ್ಲಿ ಲಭ್ಯವಿರುವ ಪರವಾನಿಗೆ, ಅನುಮತಿ ಅಥವಾ ಪ್ರಮಾಣ ಪತ್ರವನ್ನು ನೀಡಲು ಸರ್ಕಾರದ ಇಲಾಖೆ ಮೇಲೆ ಬಲವಂತ ಮಾಡಬಹುದು. ರಸ್ತೆಗಳು, ಜಲಸಂಚಯದಂತಹ ಕಾನೂನಾತ್ಮಕ ಬಾಧ್ಯತೆಗಳನ್ನು ಪೂರೈಸಲು ಮಹಾನಗರ ಪಾಲಿಕೆಯನ್ನು ನಾವು ಮ್ಯಾಂಡಮಸ್ ತರ್ಬೋದು. ಪರೀಕ್ಷಾ ಫಲಿತಾಂಶಗಳನ್ನು ಘೋಷಿಸಲು ವಿಳಂಬವಾದ ಸಂದರ್ಭದಲ್ಲಿ ನಾವು ಮ್ಯಾಂಡಮಸ್ಗೆ ಅರ್ಜಿ ಹಾಕ್ಬೋದು ಅಂತಕ್ಕಂಥ ಕೆಲವು ಎಕ್ಸಾಂಪಲ್ಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿಯಾದಂಥ ಎಕ್ಸಾಂಪಲ್ಗಳನ್ನು ನೋಡಿದೆ, ಇದೆಲ್ಲ ನೋಡ್ತೀವಿ. ಆದರೆ ಇಲ್ಲಿ ನಮಗೆ ನಿರ್ಬಂಧ ಏನಿರ್ಬೋದು, ಎಲ್ಲದಕ್ಕೂ ರಿಟ್ ಹೋಗೋಕ್ಕಾಗತ್ತಾ ಅನ್ನೋದನ್ನು ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಬೇಕು. ನಮ್ಮನ್ನು ನಾವೇನು ಕೇಳ್ಕೋಬೇಕು, ಯಾವ ವಿಷಯದಲ್ಲಿ ರಿಟ್ ಹೋಗ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡಿರೋದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನೋಡಿ, ಇಟ್ ಕ್ಯಾನ್ ನಾಟ್ ಬಿ ಇಶ್ಯೂಡ್ ಅಗೇನೆಸ್ಟ್ ಪ್ರೈವೇಟ್ ಇಂಡಿವಿಜುವಲ್ಸ್. ನಾನು ಅದನ್ನೇ ಹೇಳಿದ್ನಲ್ಲ, ಹಿಂದಿನ ಇದರಲ್ಲಿ ಹೇಳಿದ್ದೀನಿ. ದೇರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಪಬ್ಲಿಕ್ ಲಾ
ಲಾ ರೆಜಿಮ್, ಪ್ರೈವೇಟ್ ಲಾ ರೆಜಿಮ್. ಪ್ರೈವೇಟ್ ಲಾ ವಿಷಯದಲ್ಲಿ ನೀವು ಹೋಗೋಕ್ಕಾಗಲ್ಲ. ಇಟ್ ಶುಡ್ ಬಿ ಓನ್ಲಿ ಪಬ್ಲಿಕ್. ವಿ ಕೆನಾಟ್ ಎನ್ಫೋರ್ಸ್ ದ ಕೋರ್ಟ್, ಯು ಕೆನಾಟ್ ರಿಕ್ವೆಸ್ಟ್ ದ ಕೋರ್ಟ್ ಟು ಎನ್ಫೋರ್ಸ್ ಮ್ಯಾಂಡಮಸ್ ಆನ್ ಪ್ರೈವೇಟ್ ಪೀಪಲ್. ಖಾಸಗಿ ಜನರ ಮೇಲೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಇಟ್ ಕೆನಾಟ್ ಬಿ ಎನ್ಫೋರ್ಸ್ಡ್ ಆನ್ ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್. ನೋಡಿ, ಕಾಂಟ್ರಾಕ್ಟ್ ಈಸ್ ಎ ಪ್ರೈವೇಟ್ ಲಾ, ಕಾಂಟ್ರಾಕ್ಟ್ ಈಸ್ ಎ ಪ್ರೈವೇಟ್ ಲಾ. ಈ ಕಾಂಟ್ರಾಕ್ಟಲ್ಲಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಹೇಳಿ ನಾವು ಮ್ಯಾಂಡಮಸ್ ಯಾವುದೇ ರೀತಿ ಇಶ್ಯೂ ಮಾಡೋಕ್ಕಾಗಲ್ಲ. ಆದರೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳಲ್ಲಿ ಒಂದು ಕಾಂಟ್ರಾಕ್ಟಿನ ಸ್ಟೇಜ್ 2 ಥರ ಇರ್ತದೆ. ಕಾಂಟ್ರಾಕ್ಟನ್ನು ವ್ಯಾಲಿಡ್ ಮಾಡಿ, ಅಂದರೆ ಅನುಚ್ಛೇದ 299(1) ಪ್ರಕಾರ ಕಾಂಟ್ರಾಕ್ಟ್ ವ್ಯಾಲಿಡ್ ಆದ ಮೇಲೆ ಇಟ್ ಕಮ್ಸ್ ಅಂಡರ್ ದ ಡೊಮೈನ್ ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್. ಅದಕ್ಕೇನು ಮೊದಲು ಮಾಡ್ತಾರಲ್ಲ ಪ್ರಕ್ರಿಯೆ, ಟೆಂಡರ್ ಕರೆಯೋದು, ಅವನ್ನ ಅಕ್ಸೆಪ್ಟ್ ಮಾಡೋದು. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಸಾಧ್ಯತೆ ಇರ್ತದೆ, ಅವರು ತಪ್ಪು ಮಾಡುವಂಥ ಸಾಧ್ಯತೆ ಇರ್ತದೆ. ಆವಾಗ ನಾವು ಮ್ಯಾಂಡಮಸ್ ಪ್ರಶ್ನೆ ಬರ್ತದೆ, ಮ್ಯಾಂಡಮಸ್ನ ಇಶ್ಯೂ ಮಾಡ್ಬೋದು. ಆದ್ದರಿಂದ ನೀವು ಕಾಂಟ್ರಾಕ್ಟ್ ಆರ್ಟಿಕಲ್ 300, 299, 298 ಅದನ್ನೆಲ್ಲ ಓದಿದರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಇಟ್ ಕ್ಯಾನಾಟ್ ಡೈರೆಕ್ಟ್, ನೋಡಿ, ದಿಸ್ ಈಸ್ ಎನದರ್ ಪಾಯಿಂಟ್. ಇಟ್ ಕ್ಯಾನಾಟ್ ಡೈರೆಕ್ಟ್ ಅಥಾರಿಟಿ ಟು ಪರ್ಫಾರ್ಮ್ ಡಿಸ್ಕ್ರಿಷನರಿ ಡ್ಯೂಟಿ ಇನ್ ಎ ಸ್ಪೆಸಿಫಿಕ್ ಮ್ಯಾನರ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ವಿವೇಚನೆಯನ್ನು ಉಪಯೋಗಿಸಿ ಅಧಿಕಾರವನ್ನು ಚಲಾಯಿಸುವ ಸಂದರ್ಭದಲ್ಲಿ ನೀನು ನಿನ್ನ ವಿವೇಚನೆಯನ್ನು ಈ ರೀತಿಯಲ್ಲಿಯೇ ಮಾಡಬೇಕು ಅಂತ ಹೇಳುವಂಥ ಅಧಿಕಾರ ಯಾರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ, ಮೇಲಾಧಿಕಾರಿಗಳಿಗೂ ಇಲ್ಲ, ಮತ್ತು ನ್ಯಾಯಾಲಯಗಳಿಗೂ ಇಲ್ಲ. ಯಾವ ಅಧಿಕಾರಿಗೆ ಆ ಒಂದು ಅಧಿಕಾರ ಇರುತ್ತೋ, ವಿವೇಚನಾ ಅಧಿಕಾರ, ಅವನು ತನ್ನ ವಿವೇಚನೆಯನ್ನು ಉಪಯೋಗಿಸಿ, ವಿವೇಚನೆ ಹೇಗೆ ಉಪಯೋಗಿಸೋದು ಅನ್ನೋದು ಕಾನೂನಿದೆ, ಆದರೆ ಅವನು ಇನ್ನೊಬ್ಬರು ಮಾತು ಕೇಳಿ ಮಾಡುವ ಹಾಗಿಲ್ಲ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. ಇಟ್ ವಿಲ್ ನಾಟ್ ಬಿ ಅಗೇನೆಸ್ಟ್, ನೋಡಿ, ಪ್ರೆಸಿಡೆಂಟ್ ಆರ್ ಗವರ್ನರ್ ಇವ್ರ ವಿರುದ್ಧ ನಾವು ರಿಟ್ ಹಾಕಕ್ಕೆ ಬರಲ್ಲ. ವಿ ಕ್ಯಾನಾಟ್ ಫೈಲ್ ರಿಟ್ ಅಗೇನೆಸ್ಟ್ ದಿ ಪ್ರೆಸಿಡೆಂಟ್ ಆರ್ ದಿ ಗವರ್ನರ್ ಅನ್ನೋದು, ಇವೆಲ್ಲ ಈ ರಿಟ್ ಆಫ್ ಮ್ಯಾಂಡಮಸ್ನಲ್ಲಿ ಇರ್ತಕ್ಕಂತಹ ನಿರ್ಬಂಧಗಳು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕರಣಗಳನ್ನು ನೋಡೋಣ. ಇದು ಒಂದು ಪ್ರಕರಣ, ಇದು ಫೇಮಸ್ ಪ್ರಕರಣ. ಇದು ಫಸ್ಟ್ ಜಡ್ಜಿಸ್ ಕೇಸ್ ಅಂತ ಹೇಳ್ತಾರೆ. ಜಡ್ಜಿಸ್ ಕೇಸಸ್ ಅಂತಾರೆ ಇದಕ್ಕೆ. ಅದರಲ್ಲಿ SP ಗುಪ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಏನು ಹೇಳ್ತಾರೆ ನೋಡ್ರಿ. ಕ್ಲಾರಿಫೈಡ್ ದ ಸ್ಕೋಪ್ ಆಫ್ ಮ್ಯಾಂಡಮಸ್ ರಿಗಾರ್ಡಿಂಗ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್. ನೋಡಿ, ಇಲ್ಲಿ ಜುಡಿಷಿಯಲ್ ಇಂಡಿಪೆಂಡೆನ್ಸ್ದೇ ಪ್ರಶ್ನೆ ಬಂದ್ಬಿಟ್ಟಿತ್ತು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈ ಸೀನಿಯಾರಿಟಿಯನ್ನು ಓವರ್ಲುಕ್ ಮಾಡಿ 3 ಜನರನ್ನು ಬಿಟ್ಟು 4ನೇದವರಿಗೆ ಅಲ್ಲೇನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಸುಮಾರು ಕೇಸ್ಗಳು ಚರ್ಚೆಗೆ ಬರ್ತವೆ. ಆವಂತಹ ಸಂದರ್ಭದಲ್ಲಿ ಇಲ್ಲಿ ರಿಟ್ ಆಫ್ ಮ್ಯಾಂಡಮಸ್ನ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾರೆ. ಏನು ಅಂತಂದರೆ, ಈಗ ನ್ಯಾಯಿಕ ಸ್ವಾಯತ್ತತೆ ಇರಬೇಕು. ನ್ಯಾಯಿಕ ಸ್ವಾಯತ್ತತೆ ಹೇಳ್ತಾರೆ, ನ್ಯಾಯಾಂಗದ ಸ್ವಾಯತ್ತತೆ, ನ್ಯಾಯಾಂಗದ ಸ್ವಾಯತ್ತತೆ. ನೋಡಿ, ನಮ್ಮ ಸಂವಿಧಾನವನ್ನು ರಕ್ಷಿಸುವಂತಹ ನ್ಯಾಯಾಲಯಗಳಿಗೆ ಸ್ವತಂತ್ರ ಹೋಗ್ಬಿಡ್ತು ಅಂದರೆ, ಅವರೇನಾದರೂ ಕಾರ್ಯಾಂಗದ ಒಂದು ಅಧೀನ ಕೆಲಸ ಮಾಡುವಂತಹ ಪ್ರಸಂಗ ಬಂದರೆ ದುರಾಡಳಿತ ಸ್ಟಾರ್ಟ್ ಆಗ್ತದೆ. ಇವತ್ತಿನವರೆಗೂ ನಮ್ಮ ಸರ್ವೋಚ್ಚ ನ್ಯಾಯಾಲಯ ತನ್ನ ಸ್ವಾಯತ್ತತೆಯನ್ನು ಉಳಿಸಿಕೊಂಡು ಬಂದಿದೆ. ತಾನೇ ಅನೇಕ ಕೇಸುಗಳಲ್ಲಿ ಈ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳುವಂತಹ ಅನೇಕ ತೀರ್ಪುಗಳನ್ನು ಕೊಟ್ಟಿದೆ. ಇದು ಕೂಡ ಅಂತಹ ಒಂದು ತೀರ್ಪು. ಇಲ್ಲಿ ಪಬ್ಲಿಕ್ ಅಕೌಂಟಬಿಲಿಟಿ ವಿಷಯದಲ್ಲಿ ಮತ್ತು ನ್ಯಾಯಾಂಗದ ಸ್ವಾಯತ್ತತೆ ವಿಷಯದಲ್ಲಿ ಮ್ಯಾಂಡಮಸ್ನ ಇಶ್ಯೂ ಮಾಡ್ಬೋದು ಅಂತ ಹೇಳ್ತಾರೆ. ನ್ಯಾಯಾಂಗ ಸ್ವಾಯತ್ತತೆ ಮತ್ತು ಸಾರ್ವಜನಿಕ ಹೊಣೆಗಾರಿಕೆಗೆ ಸಂಬಂಧಿಸಿದಂತೆ ಮ್ಯಾಂಡಮಸ್ಸನ್ನು ಇಶ್ಯೂ ಮಾಡ್ಬೋದು, ವ್ಯಾಪ್ತಿಯನ್ನು ಸ್ಪಷ್ಟಪಡಿಸಿದೆ. ಇನ್ನು ಪ್ರಗಾ ಟೂಲ್ಸ್ ಕಾರ್ಪೊರೇಷನ್ ವರ್ಸಸ್ CV ಇಮಾನ್ಯುಯಲ್ ಪ್ರಕರಣದಲ್ಲಿ ನೋಡಿ, ಇಟ್ ಈಸ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ಮ್ಯಾಂಡಮಸ್ ಅಪ್ಲೈಸ್ ಓನ್ಲಿ ಟು ಪಬ್ಲಿಕ್ ಡ್ಯೂಟೀಸ್. ಅದೇ ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ನಲ್ಲ, ಆ್ಯಂಡ್ ನಾಟ್ ಆನ್ ಪ್ರೈವೇಟ್ ರೈಟ್ಸ್. ನೋಡಿ, ನೀವು ಸಾರ್ವಜನಿಕ ಕರ್ತವ್ಯದ ವಿಷಯದಲ್ಲಿ ಮಾತ್ರ ಮ್ಯಾಂಡಮಸ್ಸನ್ನು ಇಶ್ಯೂ ಮಾಡಿಸ್ಲಿಕ್ಕೆ ಆಗುತ್ತೆ ಹೊರತು ನಿಮ್ಮ ಖಾಸಗಿ ಹಕ್ಕುಗಳೇನಿರ್ತಾವಲ್ಲ, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್, ಮ್ಯಾರೇಜ್ ಅಬ್ಲಿಗೇಷನ್ಸ್, ಕಾಂಪೆನ್ಸೇಷನ್ಸ್, ಡಿಕ್ಲೇರಿಂಗ್ ಎ ಟೈಟಲ್, ಈ ರೀತಿಯಾದಂಥ ಅನೇಕ ವ್ಯಾಜ್ಯಗಳಿರ್ತವೆ, ಅಥವಾ ಕ್ರಿಮಿನಲ್ ಕೇಸ್, ಅಂಥದ್ರಲ್ಲಿ ಮ್ಯಾಂಡಮಸ್ನ ಇಶ್ಯೂ ಮಾಡೋಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಇನ್ನೊಂದು ಶಿವಶಂಕರ್ ದಾಲ್ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಎಂಪಸೈಸ್ ದ್ಯಾಟ್ ಮ್ಯಾಂಡಮಸ್ ಲೈಸ್ ಫಾರ್ ಎನ್ಫೋರ್ಸಿಂಗ್ ಡ್ಯೂಟೀಸ್ ಇಂಪೋಸ್ಡ್ ಬೈ ಸ್ಟ್ಯಾಚ್ಯೂಟ್. ನೋಡಿ, ಕಾನೂನಾತ್ಮಕವಾಗಿ ಹೇಳಲಾದ ಕೆಲಸಗಳು, ಮ್ಯಾಂಡಮಸ್ ಕಾನೂನಾತ್ಮಕ ಬಾಧ್ಯತೆಗಳನ್ನು ಅನುಷ್ಠಾನಗೊಳಿಸಲು
ಬಲವಂತಗೊಳಿಸುತ್ತದೆ ಎಂಬುದನ್ನು ಜೋರಾಗಿ ಹೇಳಿದೆ. ವೆನ್ ದೇರ್ ಇಸ್ ಎ ಡ್ಯೂಟಿ ಆ್ಯಂಡ್ ದ ಡ್ಯೂಟಿ ಈಸ್ ಇಂಪೋಸ್ಡ್ ಬೈ ಎ ಸ್ಟ್ಯಾಚ್ಯೂಟ್, then he has to perform it. Again I can refer back to the case of Ratlam municipality. ಅಲ್ಲಿಯೂ ಅದೇ ಆಗಿರೋದು, ಅವರು ಡ್ಯೂಟಿ ಮಾಡಲಿಲ್ಲ ಅಂಥೇಳಿ. ಈವನ್ ಇಫ್ ಐ ವೆಂಟ್ ಅಪ್ ಟು ಸುಪ್ರೀಂ ಕೋರ್ಟ್ ಸೆಡ್ ಇಟ್ ಹ್ಯಾಸ್ ಇಶ್ಯೂಡ್ ಎ ಮ್ಯಾಂಡಮಸ್ ದಟ್ ಯು ಪರ್ಫಾರ್ಮ್ ಯುವರ್ ಡ್ಯೂಟಿ ಅಂಥೇಳಿ. ಆ ರೀತಿಯಾದಂಥ ಈ ಕೆಲವೊಂದು ಪ್ರಕರಣಗಳನ್ನು ನಾನಿಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ರಿಟ್ ಆಫ್ ಮ್ಯಾಂಡಮಸ್. ರಿಟ್ ಆಫ್ ಮ್ಯಾಂಡಮಸ್ ಬಗ್ಗೆ ನೀವು ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಏನು ಅಂದರೆ, ರಿಟ್ ಆಫ್ ಮ್ಯಾಂಡಮಸ್ ಈಸ್ ನಾಟ್ ಇಶ್ಯೂಡ್ ಇನ್ ಪ್ರೈವೇಟ್ ಲಾ ರೆಜಿಮ್. ರಿಟ್ ಆಫ್ ಮ್ಯಾಂಡಮಸ್ ರಿಟ್ಟನ್ನು ನಾವು ಕೇವಲ ಏನು ಮಾಡ್ತೀವಿ, ಪಬ್ಲಿಕ್ ಅಥಾರಿಟಿ ಮೇಲೆ ಇಶ್ಯೂ ಮಾಡ್ತೀವಿ. ಪಬ್ಲಿಕ್ ಅಥಾರಿಟಿ, ನಾಟ್ ಆನ್ ಜುಡಿಷಿಯರಿ. ಪಬ್ಲಿಕ್ ಅಥಾರಿಟಿ ಅಂದರೆ ಜುಡಿಷಿಯರಿ ನ್ಯಾಯಿಕ ಪ್ರಕ್ರಿಯೆಯಲ್ಲಿ ನಾವು ಇಶ್ಯೂ ಮಾಡೋದಿಲ್ಲ. ಎರಡನೇದು, ಇದು ಇಶ್ಯೂ ಮಾಡ್ಬೇಕಂತಂದ್ರೆ ಏನಾಗಬೇಕು, ಪಬ್ಲಿಕ್ ಡ್ಯೂಟಿ ಮಾಡದೇ ಇರುವಂಥ ಸಂದರ್ಭದಲ್ಲಿ ದೇರ್ ಶುಡ್ ಬಿ ಎ ಪಬ್ಲಿಕ್ ಡ್ಯೂಟಿ. ಈ ಪಬ್ಲಿಕ್ ಡ್ಯೂಟಿಯನ್ನು ಅವರು ಮಾಡದೇ ಇದ್ದಂಥ, ಇಫ್ ಹಿ ಈಸ್ ನಾಟ್ ಡೂಯಿಂಗ್, ದೆನ್ ಹಿ ಈಸ್ ಇಶ್ಯೂಡ್ ವಿತ್ ಮ್ಯಾಂಡಮಸ್ ರಿಟ್ಟನ್ನು ಇಶ್ಯೂ ಮಾಡಲಾಗುತ್ತೆ. ಮತ್ತು ಈ ಮ್ಯಾಂಡಮಸ್ ರಿಟ್ಟನ್ನು ಇಶ್ಯೂ ಮಾಡಬೇಕು ಅಂತಂದರೆ ಯಾರು, ಹೂ ರಿಕ್ವೆಸ್ಟ್ ಮ್ಯಾಂಡಮಸ್, ಹೂ ಗೋಸ್ ಫಾರ್ ಮ್ಯಾಂಡಮಸ್, ಹಿ ಮಸ್ಟ್ ಹ್ಯಾವ್ ಎ ಲೀಗಲ್ ರೈಟ್. ಕಾನೂನಾತ್ಮಕ ಹಕ್ಕು ಇರಬೇಕು ಅವರಿಗೆ. ಹಕ್ಕು ಇದ್ದಾಗ ಮ್ಯಾಂಡಮಸ್ನ ಇಶ್ಯೂ ಮಾಡ್ತಾರೆ. ಮತ್ತು ಈ ಮ್ಯಾಂಡಮಸ್ನ ಇಶ್ಯೂ ಮಾಡುವಂತಹ ಸಂದರ್ಭದಲ್ಲಿ ಮೂಲಭೂತ ಹಕ್ಕಿನ ವಿಷಯ ಆದರೆ ಸರ್ವೇ ಸಾಮಾನ್ಯವಾಗಿ ಮ್ಯಾಂಡಮಸ್ ಇಶ್ಯೂ ಆಗುತ್ತೆ. ಆದರೆ ಇತರೆ ಹಕ್ಕು ಇದ್ದರೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದ್ದರೆ, ಕೋರ್ಟ್ ವಿಲ್ ಲುಕ್ ಫಾರ್ ಆಲ್ಟರ್ನೇಟಿವ್ ರೆಮಿಡಿ. ಆಲ್ಟರ್ನೇಟಿವ್ ಆಗಿ ಕೇಸ್ನ ಸೆಟಲ್ ಮಾಡೋಕ್ಕೆ ಸಾಧ್ಯ ಇದ್ದರೆ, ನಾ ಹಿಂದಿನ ವಿಡಿಯೋದಲ್ಲಿ ವಿಸ್ತೃತವಾಗಿ ಹೇಳಿದ್ದೀನಿ, ನನ್ನ ರೆಮಿಡಿನಲ್ಲಿ ಕೇಸು ಸೆಟ್ಲ್ ಆಗುತ್ತೆ ಅಂತಿದ್ದರೆ ಸಾಮಾನ್ಯವಾಗಿ ರಿಟ್ಟನ್ನು ಹೈಕೋರ್ಟ್ಗಳು ಎಂಟರ್ಟೈನ್ ಮಾಡುವುದಿಲ್ಲ. ಅದೇ ಈ ರಿಟ್ ಆಫ್ ಮ್ಯಾಂಡಮಸ್ಸಲ್ಲಿಯೂ ಕೂಡ ನಾವೇನು ಹೇಳ್ಬೋದು ಅಂತಂದರೆ, ಇಟ್ ಈಸ್ ನಾಟ್ ಎ ಕಂಪಲ್ಸರಿ ರೈಟ್. ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಹೈಕೋರ್ಟ್, ಪರ್ಟಿಕ್ಯುಲರ್ಲಿ ಇನ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್, ನಾಟ್ ವಿತ್ ರೆಸ್ಪೆಕ್ಟ್ ಟು ಫಂಡಮೆಂಟಲ್ ರೈಟ್ ವಿಷಯದಲ್ಲಿ ಕ್ಲಿಯರ್ ಆಗಿ ಒಂದು, ನೀವು ಯಾವುದೇ ವಿಷಯದಲ್ಲಿ ರಿಟ್ಟಿಗೆ ಬಂದರೂ ಕೂಡ ಏನು ಮಾಡಬೇಕು ಅಂತಂದ್ರೆ, ರಿಟ್ ಹಾಕುವಂತಹ ವ್ಯಕ್ತಿ ಹಿ ಶುಡ್ ಕಮ್ ವಿತ್ ಎ ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಾರೆ. ಯಾವುದೇ ವಿಷಯವನ್ನು ಮುಚ್ಚಿಡಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಆಗೋ ತನಕ ಸುಮ್ಮನೆ ಇದ್ದು ಆಮೇಲೆ ಅವ್ರಿಗೆ ಕೆಲವು ರೈಟ್ಸ್ ಅಕ್ರಿವ್ ಆಗ್ತವೆ, ಆದಮೇಲೆ ಲೇಟಾಗಿ ಬರ್ತಾರೆ. ಅಂಥ ಹೊತ್ತಿನಾಗ ರಿಟ್ ಇಶ್ಯೂ ಮಾಡಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಇಟ್ ಈಸ್ ಸಫರಿಂಗ್ ಫ್ರಮ್ ಲ್ಯಾಶಿಸ್ ಅಂತ ಹೇಳ್ತಾರೆ. ಅಂದರೆ ನೀವು ಲ್ಯಾಚಿಸ್ ಇತ್ತು ಅಂತಂದರೆ, ಸರಿಯಾದ ಕಾರಣವನ್ನು ನೀವು ಕೋರ್ಟಿಗೆ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಕೋರ್ಟು ರಿಟ್ಟನ್ನು ಇಶ್ಯೂ ಮಾಡೋದಿಲ್ಲ. ಸರಿಯಾದ ಸಮಯಕ್ಕೆ, ಸೂಕ್ತ ಸಮಯಕ್ಕೆ ಬರಬೇಕು. ನೀವು ನಿಮ್ಮ ರೈಟ್ಸ್ ಯಾವಾಗ ಇಂಪ್ರಿಂಜ್ ಆಗಿರುತ್ತೋ ತಕ್ಷಣದಲ್ಲೇ ನೀವು ಬಂದು ಈ ರಿಟ್ಟನ್ನು ನೀವೇನು ಮಾಡಬೇಕು, ಜಾರಿಗೊಳಿಸೋದಕ್ಕೆ ಕೋರ್ಟ್ಗೆ ನಿಮ್ಮ ರಿಟ್ ಅರ್ಜಿಯನ್ನು ಹಾಕಬೇಕಾಗ್ತದೆ. ನೆನ್ಪಿಟ್ಕೊಳ್ಳಿ, ರಿಟ್ ಆಫ್ ಮ್ಯಾಂಡಮಸ್ ಆ್ಯಂಡ್ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ನಾವು ಹಿಂದೆ ಮಾಡಿದಂಥ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಇದೆಯಲ್ವಾ, ದ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಲೈಸ್ ಆನ್ ದಿ ಸ್ಟೇಟ್. ದೇರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಗೆಟ್ಸ್ ಇನ್ವಾಲ್ವ್ಡ್ ಈಸ್ ದಿ ಪೊಲೀಸ್ ಅಥಾರಿಟಿ. ಬಟ್ ರಿಟ್ ಆಫ್ ಮ್ಯಾಂಡಮಸ್ಸಲ್ಲಿ ಎಲ್ಲ ಅಧಿಕಾರಿಗಳು, ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂತಹ ಸರ್ಕಾರಕ್ಕೆ ಸಂಬಂಧಪಟ್ಟಿದಂತಹ ಎಲ್ಲ ಆಫೀಸುಗಳ ಮೇಲೆ, ಎಲ್ಲ ಅಧಿಕಾರಿಗಳ ಮೇಲೆ ಅವರ ಕರ್ತವ್ಯವನ್ನು ನಿರ್ವಹಿಸದೇ ಇರುವ ಸಂದರ್ಭದಲ್ಲಿ, ಅಥವಾ ನಿರ್ವಹಿಸಿದಂತಹ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದಂತಹ ಸಂದರ್ಭದಲ್ಲಿ, ಅಥವಾ ತಮ್ಮ ವಿವೇಚನಾ ಅಧಿಕಾರವನ್ನು ಉಪಯೋಗಿಸದೇ ಇರುವಂತಹ ಸಂದರ್ಭದಲ್ಲಿ ಕೇವಲ ನಿನ್ನ ವಿವೇಚನಾ ಶಕ್ತಿಯನ್ನು ನೀನು ಉಪಯೋಗಿಸು ಎಂದು ಮ್ಯಾಂಡಮಸ್ ಇಶ್ಯೂ ಮಾಡ್ಬೋದು. ಆದರೆ ನಿನ್ನ ವಿವೇಚನಾ ಶಕ್ತಿಯನ್ನು ಇದೇ ರೀತಿ ಉಪಯೋಗಿಸು ಎಂದು ಮ್ಯಾಂಡಮಸ್ ಇಶ್ಯೂ ಮಾಡಲು ಆಗುವುದಿಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಂಡ್ರೆ ರಿಟ್ ಆಫ್ ಮ್ಯಾಂಡಮಸ್ ಈಸ್ ಸೋ ಸಿಂಪಲ್ ಅಂತ ಹೇಳ್ತಾ ಈ ಒಂದು ರಿಟ್ ಆಫ್ ಮ್ಯಾಂಡಮಸ್ ಕ್ಲಾಸನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸಾಕಷ್ಟು ಜನರು ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಮತ್ತು ನಿಮ್ಮ ಕಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಸುಧಾರಣೆಯನ್ನು, ನಿಮ್ಮ ಪ್ರೋತ್ಸಾಹದ ಕಮೆಂಟ್ಗಳು ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾನೂನಿಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ವಿಡಿಯೋಗಳನ್ನ ಮಾಡಲಿಕ್ಕೆ ನನ್ನನ್ನು ಪ್ರೋತ್ಸಾಹಿಸ್ತಾ ಇದ್ದಾವೆ ಅನ್ನೋದನ್ನು ನಿಮ್ಗೆ ಹೇಳ್ತಾ
ನಾನು ಈ ಒಂದು ಕ್ಲಾಸನ್ನು ಇಲ್ಲಿ ಮುಗಿಸ್ತೀನಿ. ಆ್ಯಂಡ್ I have noticed that many of you have given a very encouraging comment, and you are liking my videos, and I have seen day by day the subscribers are increasing, and you are appreciating my teaching. And what I can assure you is I will still bring a few more improvements, and in my teaching I will try to explain you in a better way even in future ಅಂತ ಹೇಳ್ತಾನೆ. With this statement I will conclude today's class. Thank you.